ಗುರು ಶಿಷ್ಯರ ಮಧ್ಯೆ ನಡೀತಕ್ಕಂಥ ಪಂದ್ಯ ಅನಿಸ್ತಾ ಇದೆ. ಇದೀಗ ಕಳೆದಂತ ಈಗ ಆಡಿಬಿಡು. ಸಹಾಯದಾನಿಗಳು ಸನ್ಮಾನ ಸ್ವೀಕರಿಸಿಕೊಂಡು ಹೋಗಲು ಬರಬೇಕು. ಇದಾದ ನಂತರ ಆಜೀವ ಸಹಾಯಧನ ನೀಡಿದ ಎಲ್ಲ ಅತಿಥಿ ಮಹೋದಯರನ್ನ ಸನ್ಮಾನಿಸ್ತಾ ಇದ್ದೀವಿ. कंकणवाडी वर्सेस अकॅडमी चिंचली. अदाद नंतर श्री शिवरत्न सोरगाव वर्सेस मारुतीश्वर सोरगाव ए तयारी. ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ ಸೀನಿಯರ್ಸ್ ತಂಡದ ವತಿಯಿಂದ. ಅತ್ಯುತ್ತಮವಾದಂತ ಪ್ರದರ್ಶನ. ಅಫಿಷಿಯಲ್ ಟೈಮ್ ದಾಳಿ ಭಾಗದಲ್ಲಿ ರಾಷ್ಟ್ರೀಯ ಆಟಗಾರರು ದೇವಸರು ಇಲ್ಲಿ ಮುಂದೆ ನಿಂತವರೆಲ್ಲ ಸೈಡ್ ಆಗ್ರಪ್ಪ. ಉತ್ತಮವಾದ ಪಂದ್ಯ ಮೈದಾನದಲ್ಲಿ ಗುರು ಶಿಷ್ಯರ ಮಧ್ಯ ಪಂದ್ಯ ಆರಂಭಗೊಂಡಿದೆ. ರೈಟ್ ಕವರ್ ನಲ್ಲಿ ಗಿರೀಶ್ ಅವರಿದ್ದಾರೆ, ತಂಡದ ಬಲಿಶಾಲಿ ಹಿಡಿತಗಾರ. ವೇದಿಕೆ ಎಡಭಾಗದಲ್ಲಿ ಗ್ಯಾಲರಿಯಲ್ಲಿ ಪುರುಷರು ದಯವಿಟ್ಟು ಮಹಿಳೆಯರಿಗೆ ಅವಕಾಶ ಮಾಡಿಕೊಡ್ಬೇಕು. ಪುರುಷರ ಗ್ಯಾಲರಿ ಖಾಲಿ ಇದೆ, ಅಲ್ಲಿಗೆ ಹೋಗಿ ಕುತ್ಕೋಬೇಕು ದಯವಿಟ್ಟು. ಉತ್ತಮವಾದಂತ ಟ್ಯಾಕಲ್. ಮತ್ತೊಂದು ವಿಶೇಷ ಸೂಚನೆ, ವೇದಿಕೆಯಲ್ಲಿ ಬಹುಮಾನ ನೀಡಿದಂತ ಮಾನ್ಯರಿಗೆ ಮತ್ತು ಈ ಒಂದು ಪಂದ್ಯಾವಳಿಗೆ ಸಹಕಾರ ನೀಡಿರುವಂತಹ ಸಹಾಯದಾನಿಗಳಿಗೆ ವೇದಿಕೆಯನ್ನ ನಿರ್ಮಾಣ ಮಾಡಿದ್ದಾರೆ. ದಯವಿಟ್ಟು ತಾವುಗಳು ಅಲ್ಲಿ ನಮ್ಮ ಕ್ರೀಡಾಪಟುಗಳು ಯಾರು ಕೂತಿದ್ರು ಕೂಡ ದಯವಿಟ್ಟು ಕೆಳಗಡೆ ಬರಬೇಕು. ಮತ್ತು ಹಲವಾರು ಗಣ್ಯಾತಿ ಗಣ್ಯರ ಆಗಮನ ಆಗ್ತಾ ಇದೆ. ದಯವಿಟ್ಟು ಸ್ವಲ್ಪ ವೇದಿಕೆಯಲ್ಲಿ ಇರುವಂತವರು ಅವಕಾಶ ಕಲ್ಪಿಸಿಕೊಡ್ಬೇಕು. ದಯವಿಟ್ಟು ಒಂದು ವಿನಂತಿ, ತಾವು ಯಾವುದೇ ತರದ ಅನ್ಯತಾ ಭಾವಿಸಬಾರ್ದು. ಇದು ನಿಮ್ಮೂರು, ನಿಮ್ಗೋಸ್ಕರ ನಿಮ್ಗಾಗಿ ನಡೀತಕ್ಕಂಥ ಕಬಡ್ಡಿ ವೈಭವ. ತಾವೆಲ್ಲರೂ ಕೂಡ ಸಹಕಾರ ನೀಡಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೀವಿ ಆಯೋಜಕರ ಪರವಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ದಾನಿಗಳು ಬಸವರಾಜ್ ಇರ್ಪಣ್ಣವರು ಕೂಡ ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊತಾ ಇದ್ದೇನೆ. ಮಾರುತಿ ಗಾಜಾಪುರ್, ನಿಖಿಲ್ ಗೌಡ ಪಾಟೀಲ್, ಪ್ರವೀಣ್ ಕುಮಾರ್ ಅಡವಿ, ಬಸವರಾಜ್ ಅಡವಿ, ನಮ್ದು ಮೇತ್ರಿ, ಸದಾಶಿವ ವಿಭೂತಿ, ಶ್ರೀ ಮಹೇಶ್ ಗೌಡ್ರು ಪಾಟೀಲ್, ಬಣ್ಣಪ್ಪ ಅಡವಿಯವರು, ಚಂದ್ರಶೇಖರ್ ಪೂಜಾರಿ ಅವರು, ಮಹೇಶ್ ಬರಿ, ವೆಂಕಟೇಶ್ ಮಾಯಪ್ಪ ಮಗಲ್ಗಾರ್, ನಾಗಪ್ಪ ಎಲ್ಲ ಪಗಲ್ಗಾರ್, ಇವರು ಆಜೀವ 5,000 ಸಹಾಯದಾನಿಗಳು. ಇವರೆಲ್ಲರೂ ಕೂಡ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು. ಅದರಂತೆ ಹಲವಾರು ಸಹಾಯ ಸಹಕಾರ ನೀಡಿ ನಮ್ಮ ಕಾರ್ಯಕ್ರಮಕ್ಕೆ ಕಾರ್ಯನಿರ್ವಹಿಸಿದ ತಾವೆಲ್ಲರೂ ವೇದಿಕೆಗೆ ಬರಬೇಕಂತ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ವಿನಂತಿಸ್ಕೊತಾ ಇದ್ದೇನೆ. ಗಿರೀಶ್ ಅವರು ಏನಾದ್ರು ರೈಡ್ ಮಾಡಿ ಸೂಪರ್ ರೈಡ್ ಮಾಡಿದ್ರೆ ಅವರ ಆತ್ಮೀಯ ಗೆಳೆಯರಾಗಿರುವಂತ ಯಲ್ಲಪ್ಪ ಬಂತಿ ಅವರು 100 ರೂಪಾಯಿಯನ್ನ ಘೋಷಣೆ ಮಾಡಿದರೆ ಆ ಮಾನ್ಯರಿಗೆ ಧನ್ಯವಾದಗಳು. ಸೂಪರ್ ರೈಡ್ ಅಂದ್ರೆ ಇದರಲ್ಲಿ 1 ಪಾಯಿಂಟ್ ಅಂದ್ರೂ ಸೂಪರ್ ರೈಡ್ ಅಂತ ಕನ್ಸಿಡರ್ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಯಾಕ್ರಿ ಸರ್? ಗಿರೀಶ್ ಅವರ ರೈಡ್ ಮಾಡ್ಕೊಂಡ್ರೆ ಬಹಳ ಅದ್ಭುತ. ವೇದಿಕೆ ಮೇಲೆ ದಾನಿಗಳನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ದಯವಿಟ್ಟು ಅನ್ಯತಾ ಭಾವಿಸದೆ ನಿರ್ಗಮಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಂಯೋಜಕರ ಆದೇಶದ ಮೇರೆಗೆ ದಾನಿಗಳಿಗೆ ಅವಕಾಶ ಮಾಡಿಕೊಡ್ಬೇಕು ವೇದಿಕೆ ಮೇಲೆ. ಶಿವ ಮ್ಯಾಗೇರಿ ಅವರು ಒಂದು ರೈಡ್ ಮಾಡಿ 1 ಪಾಯಿಂಟ್ ತಂದ್ರು ಕೂಡ ಪುಡ್ಲಿಕ್ಕೆ ಎರಗುದ್ರಿ ಅವರು 500 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಶಿವಣ್ಣ ನೀ ಬರೇ ರೈಡ್ ಬಾ, 500 ರೂಪಾಯಿ ಫಿಕ್ಸ್. ಪಾಯಿಂಟ್ ತಂದ್ರು ಅಥವಾ ಬಿಟ್ಟರು ಈ ಪಾಯಿಂಟ್ ತರತಾರ ಸರ್. ಅಕಾಡೆಮಿ ಚಿಂಚಲಿ, ಜಯ ಹನುಮಾನ್ ಕೆಂಕನವಾಡಿ, ದಯವಿಟ್ಟು ಬೇಗ ಬರಬೇಕು. ಶಿಷ್ಯರಿಂದ ಗ್ರೌಂಡ್ ಖಾಲಿ ಮಾಡಿದ್ದಾರೆ.
ಶಿವರಿಗೆ ರೈಡ್ ಅವಕಾಶ ಮಾಡಬೇಕು. 500 ರೂಪಾಯಿ ಪ್ರೈಸಸ್ 500 1 ರೈಡ್ ಗೆಟ್ ಟು 1.500 ಪ್ರೈಸ್. ಹತ್ತು 5 10-5 in favor of RMG Modo. ಮತ್ತು ಇದರ ಮಧ್ಯದಲ್ಲಿ ಪಂದ್ಯ ಮುಂದುವರಿತಾ ಇದೆ. RMG ಪರವಾಗಿ ಮತ್ತೊಮ್ಮೆ ರಾಷ್ಟ್ರೀಯ ಆಟಗಾರರು, ರಾಷ್ಟ್ರೀಯ ತರಬೇತುದಾರರು ಕೂಡ ಅವ್ರ ರೈಡ್ ಹೋಗುತ್ತಾ ಇಲ್ಲಲ್ಲ. ಗಿರೀಶ್ ಅದ್ಭುತವಾದ ಪ್ರಯತ್ನ. 2 points to senior Sorgaon. ಐದು ಆಟಗಾರ ನಡುವೆ ಹಿಂದಿನ ದಾಳಿಯಲ್ಲಿ 2 ಅಂಕದ ಸಂಪಾದನೆಯೊಂದಿಗೆ ವಾಪಸ್ ಆಗಿರುವಂತಹ ದೇವಸೂರ್ ಅವರು ಮತ್ತೊಮ್ಮೆ ದಾಳಿ ಭಾಗದಲ್ಲಿ ನಮ್ಮ 7ರೊಂದಿಗೆ ಪಂದ್ಯ. ನಮ್ಮ ಪಂದ್ಯಾವಳಿಗಳ ಆಯೋಜನಕ್ಕಾಗಿ 5,000 ರೂಪಾಯಿ ಸಹಾಯಧನ ನೀಡಿದ ದಾನಿಗಳು ಆದಷ್ಟು ಬೇಗನೆ ನಮ್ಮ ವೇದಿಕೆ ಕಡೆ ಬರಬೇಕು. ದೊಡ್ಡಾಯ್ ತಮ್ಮನ್ನ ಗೌರವಿಸಲಾಗುವುದು. RMG third right, third right. ತಾವು ನಮ್ಮ ಒಂದು ಚಿಕ್ಕ ಸನ್ಮಾನವನ್ನು ಸ್ವೀಕರಿಸಲು ಬರ್ಬೇಕಂತ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಸಹಾಯದಾನಿಗಳು ಸಿದ್ದಪ್ಪ ಲೋಕಾಪುರ್, ಬಸವಂತ ಕಾಟೆ ಅವರು. ಅದ್ಭುತವಾದ ಜಂಪಿಂಗ್ ಕೂಡ ಬಲಿಷ್ಠವಾದಂತ ಟ್ಯಾಕಲ್ ಬರ್ತಾ ಇದೆ ಬಿಂಸಿ ಸುಲ್ತಾನ್ ಮತ್ತು ಸಹೋದರನಿಂದ. ಉತ್ತಮವಾದ ಟ್ಯಾಕಲ್. ಹಾಫ್ ಟೈಮ್ ಬರ್ತಾ ಇದೆ. ಹಾಫ್ ಟೈಮ್ ಸ್ಕೋರ್ 10. ದ್ವಿತೀಯಾರ್ಧ ಆರಂಭ. ಬಿಂಸಿ ಅವರು ದಾಳಿ ಭಾಗದಲ್ಲಿ. ಗ್ಯಾಲರಿ ಮಾಲೀಕರು ಈಗ ನಡೆದ ಪಂದ್ಯ ಮುಗಿದ ನಂತರ ಮತ್ತೆ ದಾನಿಗಳಿಗೆ ಗೌರವ ಸನ್ಮಾನ ಸ್ವೀಕರಿಸಲು ಸಿದ್ದಪ್ಪ ಲೋಕಾಪುರ್, ಬಸವಂತ ಕಾಟೆ, ನಾಗಪ್ಪ ಹುದ್ದಾರ್, ಕರಬು ಬಿರಡಿ ಹಾಗೂ ಗ್ರಾಮ ಪಂಚಾಯತಿ PDO ಸಾಹೇಬರು, ಪ್ರಕಾಶನ್ ಅಲಗಲಿ ಅವರು, ಶಿವು ನ್ಯಾಮಗೌಡರು, ಗಂಗು ಮಲಕಣ್ಣವರ್ ಹಾಗೂ ಪೊನ್ಲಿ ಕೇಳೂರ್, ಸದಾಶಿವ ಲೆಕ್ಕಣ್ಣವರ್, ಕಿರಣ್ ಮೋರಿ, ಮಲ್ಲಪ್ಪ ಸರ್ಕಾರ ಕುಡಿ, ಗಿರೀಶ್ ನಾಯಕ್, ಸಂಗಪ್ಪ ತಳವಾರ್, ಶ್ರೀಕಾಂತ್ ಪೂಜಾರಿ, ಮಹೇಶ್ ದಂಡಿಮಣಿ, ಕೊಟ್ರೇಶ್ ಶಂಕರ್, ಶ್ರೀಶೈಲ್ ರಾಂಪುರ್, ಬಸವರಾಜ್ ಒಡಿಯರ್, ರಮಾನಂದ್ ಜಿರ್ಗಾಳ್, ಚಿದಾನಂದ್ ಬಡಿಗೇರ್, ಮಾಣಿಕ್ ಜಾಡ್ಗಡೂರ್, ಗುರು ಹುಲ್ಯಾಳ್ ಹಾಗೂ ಸಲ್ಮಾನ್ ಕಂಪ್ಯೂಟರ್ ಸೆಂಟರ್ ಮಾಲೀಕರು. ದಯವಿಟ್ಟು ಈ ಮಹನೀಯರು ಈ ಪಂದ್ಯ ಮುಗಿದ ನಂತರ ಸನ್ಮಾನ ಸ್ವೀಕರಿಸಲು ಮೈದಾನ ಸೂಪರ್. ಜನ ಚಪ್ಪಾಳ ಬರಬೇಕು. ಕಬಡ್ಡಿ ಬಹಳ ದಿನದಿಂದಲೂ ಕೂಡ ಬಿಟ್ಟಿದ್ರು ಕೂಡ ಆಡಿದ್ದು ಮರ್ತಿಲ್ಲ. 12-9. ಈ ದಾಳಿ ಮಾಡ್ತಕ್ಕಂಥ ಆಟಗಾರ ಸ್ಪೋರ್ಟ್ಸ್ ಕೋಟಾನಲ್ಲಿ ಅಪಾಯಿಂಟ್ ಆಗಿರುವಂತಹ ಆಟಗಾರ. ಪ್ರಸ್ತುತ ಫಾರೆಸ್ಟ್ ಇಲಾಖೆಯಲ್ಲಿ ಮಡಿಕೇರಿಯಲ್ಲಿ ದೇವಸರ್ ಅವರ ಶಿಷ್ಯ ಕೂಡ ಸಚಿನ್ ಅವರ ದಾಳಿ ಭಾಗದಲ್ಲಿ ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. ಬಿಂಸಿ ಅವರು ಬಂದಿದ್ದಾರೆ. ಕಾತ್ ನೋಡೋಣ ಮುಂದಿನ ವರ್ಷಕ್ಕೆ ಏನಾದ್ರು ಗ್ಯಾಲರಿ ಫ್ರೀ ಅಂತ ಘೋಷಣೆ ಮಾಡ್ತಾರಂತ. ಬಿಂಸಿ ಅವರು ಘೋಷಣೆ ಯಾವಾಗ ಮಾಡಿದ್ರು? ಸಾಯಂಕಾಲ ಆಯ್ತು. ಸುಪಟಕಲ ಸಾರಿ 4 ಜನ ಇದ್ದಾರೆ. ದಯವಿಟ್ಟು ಈಗ ತಾನೇ ಇರತಕ್ಕಂಥ 5,000 ರೂಪಾಯಿ ಕೊನೆ 5 ನಿಮಿಷ. ನಮ್ಮ ಸಂಯೋಜಕರು ಎಲ್ಲ ಮಹನೀಯರನ್ನ ಮೈದಾನಕ್ಕೆ ಕರೆತರಲು ಸಜ್ಜರಾಗಿರಬೇಕು. ಸಿದ್ದಪ್ಪ ಲೋಕಾಪುರ್, ಬಸವಂತ ಕಾಟೆ, ನಾಗಪ್ಪ ಹುದ್ದಾರ್, ಪ್ರಭು ಬಿರಡಿ ಹಾಗೂ ಗ್ರಾಮ ಪಂಚಾಯತಿ PDO ಸಾಹೇಬರು, ಪ್ರಕಾಶನ ಅಲಗಲಿ ಅವರು, ಶಿವು ನ್ಯಾಮಗೌಡರು, ಗಂಗು ಮಲ್ಕಣ್ಣವರ್, ಪೊನ್ಲಿ ಕೇಳೂರ್. ದಯವಿಟ್ಟು ತಾವು ಮೈದಾನದಲ್ಲಿ ಬಂದು ತಮ್ಮ ಗೌರವವನ್ನ ಸ್ವೀಕರಿಸಿಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ರೈಟ್ಸ್ ಔಟ್
Point to seniors. ಸುಪಟಿಕಲ್ ಆಟದ 12-11 ಮಧ್ಯ ಪಂದ್ಯ ಕಾತ್ ನೋಡ್ಬೇಕಿಲ್ಲಿ. ದಯವಿಟ್ಟು ಕೊನೆಯ 4 ನಿಮಿಷ. ಆನಂದ್ ಪೂಜಾರಿ ಕೊನೆಯ 4 ನಿಮಿಷದ ಪಂದ್ಯ ಮಾತ್ರ ಬಾಕಿ ಇದೆ. ಸ್ವಲ್ಪ ಅತಿಥಿಗಳಿಗೆ ಹೋಗಾಕ ಬರಕ್ ಜಾಗ ಮಾಡಿಕೊಡ್ಬೇಕು. 12-11 ಇನ್ ಫೇವರ್ ಆಫ್ RMG. Do or die. Third right, decide right, super tackle on. Do or die ದಾಳಿ ಇದೆ. ಅಂಕ ಪಡೆಯಲೇಬೇಕಂತ ಒತ್ತಡ ಪ್ರಯತ್ನ ನಡೀತಾ ಇದೆ. ಕಾತ್ ನೋಡ್ಬೇಕಿಲ್ಲಿ. ಓ! ದಾಳಿ ಆಗ್ತಾ ಇದೆ. 3-2 points to senior. ರೋಚಕ ದಾಳಿ ಆಗಿದೆ. ಶ್ರೀಶೈಲ್ ರಾಂಪುರ್ ವೇದಿಕೆ ಮೇಲೆ ಬರಬೇಕು. ಶ್ರೀಶೈಲ್ ರಾಂಪುರ್ ಮುಂದಿನ ವರ್ಷದಿಂದ 15,000 ರೂಪಾಯಿ ನೀಡುವಂತ ಘೋಷಣೆ ಮಾಡಿದ್ದಾರೆ. ಒಂದು ಬಾರಿ ಜೋರಾಗಿ 16-13 ಕೊನೆಯ 3 ನಿಮಿಷ 3 ಅಂಕದ ಮುನ್ನಡೆಯೊಂದಿಗೆ ಮಾರುತೇಶ್ವರ ಸೋರ್ಗಾಂವ್ ಸೀನಿಯರ್ ನೋಡ್ಬೇಕಿಲ್ಲಿ. ಪೂಜಾರಿ ಸರ್ ಡಿಫೆನ್ಸಿವ್ ಭಾಗದಲ್ಲಿ ಸೆಟ್ ಆಗ್ತಾ ಇಲ್ಲ. 16-14 ಬ್ಯಾಕ್ಲ್ಯಾಂಡ್ ಮೊಟ್ಟಲಿಕ್ಕೆ ಅವಕಾಶವಿಲ್ಲ ಭೀಮ್ಸಿನ್ ಅವರಿಗೆ. ನೋಡ್ಬೇಕಿಲ್ಲಿ. ದೊಡ್ಡವಾಡಿಯವರು ಸೇವೆ ಅಕಾಡೆಮಿ ಚಿಂಚಲಿ, ಇದು ನಿಮ್ಗೆ ಕೊನೆ ಕಡೆ 2 ದೊಡ್ಡವ್ರ ಮೈದಾನದಲ್ಲಿ ಇರಬೇಕು. ಚಿಂಚಲಿ ಮತ್ತು ದೊಡ್ಡವಾಡಿ ಬರಪ್ಪ, ಜಲ್ದಿ ಬರಬೇಕು. ನಮ್ಮ ಚಪ್ಪಾಳೆಯೊಂದಿಗೆ ಗೌರವಿಸಬೇಕು. ಗಿರೀಶ್ ಈಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ನಮ್ಮ ನೆಚ್ಚಿನ ಯುವ ಮಿತ್ರರು, ಮಾಜಿ ಕಬಡ್ಡಿ ಆಟಗಾರರು ವೆಂಕಟೇಶ್ ಬಾಲಪ್ಪ ಮಳಲಿ ಅವರು ಸೋರ್ಗಾಂವ್ ಗ್ರಾಮದ ಲಾಸ್ಟ್ 2 ಮಿನಿಟ್ಸ್ ಪರ್ಶೂಟ್ ಬಂದಿದೆ. ಅಚ್ಚುಮೆಚ್ಚಿನ ಆಟಗಾರ. ಅಷ್ಟೇ ಅಲ್ಲ, ಸಾಮಾಜಿಕ ಕೆಲಸದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ವೆಂಕಟೇಶ್ ಬಾಲಪ್ಪ ಮಳಲಿ ಅವರಿಗೆ ಸ್ವಾಗತ ಕೊಡ್ತಾ ಇದ್ದೀವಿ. ಅವರೊಂದಿಗೆ ಆಗಮಿಸಿದಂತ ಗೌರವಾನ್ವಿತ ಅತಿಥಿಗಳು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಇದೀಗ ತಾನೇ ಏಕಕಾಲದಲ್ಲಿ 2 ಜನ ಆಟಗಾರರು ಅಂಕಣದಿಂದ ಆಚೆಗೆ. ವೆಂಕಟೇಶ್ ಮಳಲಿ ಅವರು ವೇದಿಕೆಯನ್ನು ಅಲಂಕರಿಸಬೇಕು. 2026ನೇ ಸಾಲಿಗಾಗಿ ಅಜೀವ 5,000 ರೂಪಾಯಿ ಸಹಾಯಧನವನ್ನು ಘೋಷಿಸಿರ್ತಕ್ಕಂಥ 18-17 ಬರೀ ಒಂದು ಬಾರಿ ಜೋರ ಚಪ್ಪಾಳ ಮತ್ತೆ ಕೊನೆ ಹಂತಕ್ಕೆ ಸಾಗ್ತಾ ಇದೆ. ಇವರಿಗೆ ಧನ್ಯವಾದಗಳು. ಅದರಂತೆ ಎಲ್ಲ ಗೌರವಾನ್ವಿತ ಅತಿಥಿಗಳು ಬರಬೇಕು. ವೆಂಕಟೇಶ್ ಮಳಲಿ ಸಾಹೇಬರು ವೇದಿಕೆಗೆ ಬರಬೇಕು. ವೇದಿಕೆಯಲ್ಲಿ ಸ್ಥಾನವನ್ನು ಅಲಂಕರಿಸಬೇಕು. ಪ್ರಗತಿಪರ ರೈತರು, ಮಾಜಿ ಕಬಡ್ಡಿ ಆಟಗಾರರು, ಸಮಾಜದ ಅತ್ಯುನ್ನತ ಹಿರಿಯರಾಗಿರ್ತಕ್ಕಂಥ ಈ 3 ದಿನಗಳವರೆಗೆ ಊಟದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಇಟ್ಟು ಮಾಡಿರ್ತಕ್ಕಂಥ ಮಾನ್ಯರು ಶ್ರೀಶೈಲ್ ರಾಂಪುರ್ ವೆಂಕಟೇಶ್ ಮಳಲಿ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದೆ. 18-18 ಸಮಬಲ. ಚಪ್ಪಾಳೆ ಬರಲಿ, ಜೋರ ಚಪ್ಪಾಳ. ಗುರು ಶಿಷ್ಯರ ಮಧ್ಯದಲ್ಲಿ ಪುರುಷನ ಹೊರಗಡೆ ಔಟ್ ಆದವರು ಹೊರಗಡೆ ಹೋಗ್ರಿ. 18-18 ಹೊರಗಡೆ ಔಟ್ ಆದವರು. ಗುರುಗಳು ಮತ್ತು ಶಿಷ್ಯರ ವಿಭಾಗದಲ್ಲಿ ಅತ್ಯಂತ ಪುರುಷರ ಪಂದ್ಯ ನಡೆಯುತ್ತಾ ಇದೆ. 18-18 ಮಾರುತೇಶ್ವರ ಸೀನಿಯರ್ಸ್ 18 ಮತ್ತು RMG ತಂಡ 18 ಸಮಬಲದ ಪಂದ್ಯ ನಡೀತಾ ಇದೆ. ಹಲೋ, ಶ್ರೀಶೈಲ್ ರಾಂಪುರ್ ಅವರು ದಾನಿಗಳು ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಕಾದ್ ನೋಡಬೇಕು ಪಂದ್ಯ. ಈಗಾಗಲೇ 1 ನಿಮಿಷ ಘೋಷಣೆ ಆಗಿದೆ. 18-18 ಸಮಬಲ. ಈ ಪಂದ್ಯದ ಗೆಲುವಿನ ರೂವಾರಿ ಯಾರಾಗ್ತಾರಂತ ಕಾದು ನೋಡುವ ಕ್ಷಣ ಗಣನೆ ಆರಂಭ. ಮತ್ತೊಮ್ಮೆ ವಿರಾಮದ ಬಳಿಕ ಪಂದ್ಯ ಆರಂಭ. ಮುಂದಿನ ಪಂದ್ಯಕ್ಕಾಗಿ ಆಡ್ತಕ್ಕಂಥ ಚಿಂಚಲಿ ಮತ್ತು ಕಂಕನವಾಡಿ ತಂಡದ ನಾಯಕರು ಬಂದೇ ಬಿಡಬೇಕು, ಮೈದಾನಕ್ಕೆ ಆಗಮಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. 2 points.
20-18 ಚಪ್ಪಾಳೆ ಜೋರ ಚಪ್ಪಾಳೆ ಮತ್ತೊಮ್ಮೆ ಆನಂದಿ ಮಗಳ ತಂಡದ ಚಾಣಕ್ಯ ಆಟಗಾರರು 20-20 ವೇಟ್ 20-20 ಸಮಬಲದ ಡಿಸಿಷನ್ ಇಸ್ ಪೆಂಡಿಂಗ್. ಇನ್ ಬರೀ ಪ್ಲೇಯರ್ಸ್ ಗೋ ಬ್ಯಾಕ್. ದಯವಿಟ್ಟು ನಮ್ಮ ಸಹೋದರಲ್ಲಿ ವಿನಂತಿಸಿಕೊಂಡ ಇದೀನಿ, ಇಲ್ಲಿ ವೇದಿಕೆಗೆ ಬರಲು ರಸ್ತೆ ಇಲ್ಲ. ನಾವು ದಯವಿಟ್ಟು ತೆರಳಿದ್ರೆ ಬಹಳ ಒಳ್ಳೆಯದಾಗ್ತೈತಿ. ಸ್ವಲ್ಪ ಹಾದಿ ಬಿಟ್ಟು ನಿಂತ್ಕೋಬೇಕು. ರವಿ ಮಾಮ, ಇಲ್ಲಿ ಪವನ್ ಕುಮಾರ್, ನಿರ್ಣಾಯಕ ಕಬಡ್ಡಿ ಆಡುವಂತ ರೀತಿಯಲ್ಲಿ ಸಾಮುಗಳ ಆಕಾಶ, ಗುರು ಶಿಷ್ಯರ ಒಂದು ಪಂದ್ಯ ಅತಿ ಸ್ವಲ್ಪ ರಸ್ತೆ ಬಿಡ್ರಿ. ಕಲುಷಿತ ಪಂದ್ಯ ನಡೆಯುತ್ತಾ ಇದೆ. ಸ್ವಲ್ಪ ಅತಿಥಿಗಳಿಗೆ Yes, this match is over win by Martheshwar Seniors. ಚಪ್ಪಾಳೆ ಚಪ್ಪಾಳೆ. ಒಂದು ಅತಿಥಿಗಳ ಜಯಶಾಲಿಯಾಗಿದ್ದಾರೆ. ಮಹೇಶ್ ಕುಮಾರ್, ಅತಿಥಿಗಳಿಗೆ ಸನ್ಮಾನ ನಡೆಯುವ ಕಾರ್ಯಕ್ರಮ ಮಾಡಬೇಕು. ಕೆಲವೊಂದು ಗುರು ಶಿಷ್ಯರ ಮಧ್ಯದಲ್ಲಿ